ಇಂದೇ ಲೋಕಸಭಾ ಚುನಾವಣೆ ನಡೆದರೆ ಏನಾಗುತ್ತೆ? ಮತ್ತೆ ಮೋದಿ ಅವರ ವರ್ಚಸ್ಸಿಗೆ ಅಬ್ಕಿ ಬಾರ್ 400 ಪಾರ್ ಅಂತ ಅಂದಿತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು. ಆದರೆ ಇಂದೇ ಚುನಾವಣೆ ನಡೆದರೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರಿಗೆ NDA ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನಗಳು ಬರಬಹುದು? ಈ ವಿಚಾರಕ್ಕೆ ಇಂಡಿಯಾ ಟುಡೇ ಮತ್ತು ಸಿಯೋಟರ್ ಸಹಭಾಗಿತ್ವದಲ್ಲಿ ಒಂದು ಸರ್ವೆಯನ್ನು ಮಾಡಲಾಗಿದೆ. ಮೂಡ್ ಆಫ್ ದಿ ನೇಷನ್. ಹಾಗಾದರೆ ಮೂಡ್ ಆಫ್ ದಿ ನೇಷನ್ ಹೇಗಿದೆ? ನಿಜಕ್ಕೂ ಮೋದಿ ಅವರ ಪರ ಇದೆಯಾ, NDA ಪರ ಇದೆಯಾ, ಅಥವಾ ಇಂಡಿಯಾ ಮೈತ್ರಿಕೂಟ ಪರವಾಗಿದೆಯಾ? ಏನು ಹೇಳ್ತಾರೆ ಮತದಾರರು ಅಥವಾ ಜನಾಭಿಪ್ರಾಯ ಅಥವಾ ಸರ್ವೆಯಲ್ಲಿ ಭಾಗಿಯಾದಂತಹ ಜನ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಂಡಿಯಾ ಟುಡೇ ನಂಬರ್ಸ್ಗಳನ್ನು ಹೊರಗಡೆ ಬಿಟ್ಟಿದೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. 543 ಕ್ಷೇತ್ರಗಳಲ್ಲಿ ಸುಮಾರು 352 ಸ್ಥಾನಗಳನ್ನು ಪಡೆಯುತ್ತೆ ಇಂದೇ ಚುನಾವಣೆ ನಡೆದರೆ ಮೋದಿ ಅವರ ಸರ್ಕಾರ ಅನ್ನೋದು ಬಯಲಾಗ್ತಾ ಇರುವಂತಹ ಅಂಶಗಳು. ಹಾಗಾದರೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇಂಡಿಯಾ ಟುಡೇ ಮತ್ತು ಸಿವೋಟರ್ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಹೊರಬಂತಹ ಅಂಶಗಳು ಏನು? ಮೋದಿ ಅವರ ವರ್ಚಸ್ಸು ಈಗಲೂ ಹಾಗೆ ಇದೆಯಾ, ಇನ್ನೂ ಹೆಚ್ಚಾಗಿದೆಯಾ, ಕಡಿಮೆ ಆಗಿದೆಯಾ? ಮೋದಿ ಅವರ ಕಾರ್ಯಕ್ರಮಗಳ ಬಗ್ಗೆ ಜನ ಏನು ಹೇಳ್ತಾರೆ? ರಾಹುಲ್ ಗಾಂಧಿ ಅವರ ವರ್ಚಸ್ಸು ಜಾಸ್ತಿ ಆಗಿದೆಯಾ? ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷ ನಾಯಕನಾಗಿ ಕೆಲಸ ಮಾಡ್ತಾ ಇದ್ದಾರಾ, ಅಥವಾ ಮುಂದಿನ ಪ್ರಧಾನಿಗಳಾಗಿ ಜನ ಮತ್ತೆ ಮೋದಿ ಅವ್ರನ್ನ ನೋಡಕ್ ಬಯಸ್ತಾರಾ, ರಾಹುಲ್ ಗಾಂಧಿ ಅವ್ರನ್ನ ನೋಡಕ್ ಬಯಸ್ತಾರಾ? ಏನು ಹೇಳ್ತಾರೆ ಅನ್ನೋದರ ಡೀಟೇಲ್ಸ್ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ. ಇದೇ ಈ ಕ್ಷಣದ ಸ್ಪೆಷಲ್ ಜನಾಭಿಪ್ರಾಯ 2026. ದೇಶದಲ್ಲಿ ಈಗಾಗಲೇ ಶುರುವಾಗಿದೆಯಾ ಲೋಕಸಭಾ ಚುನಾವಣಾ ಕಾವು? ಮೂಡ್ ಆಫ್ ನೇಷನ್ನಲ್ಲಿ ಯಾರ ಪರ ಹೆಚ್ಚಿನ ಒಲವು? ಈ ಬಾರಿಯೂ ದೇಶದಲ್ಲಿ ಮೋದಿ ಹವಾ ಹಾಗೆ ಇದೆಯಾ? ಈ ಕ್ಷಣಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದ್ರೆ ಯಾರಿಗೆ ಅಧಿಕಾರ? NDAಗೆ ಸಿಗೋ ಸೀಟ್ ಎಷ್ಟು? ಇಂಡಿಯಾ ಗಳಿಸೋದೆಷ್ಟು? ದೇಶದಲ್ಲಿ ಪ್ರಧಾನಿ ಮೋದಿ ಆಡಳಿತಕ್ಕೆ ಜನ ಏನಂದ್ರು? ಜನಪ್ರಿಯತೆಯಲ್ಲಿ ರಾಹುಲ್ ಗಾಂಧಿ, ಮೋದಿಯಲ್ಲಿ ಯಾರು ಮುಂದು? ಇಂದು ನಡೆದ ಸಮೀಕ್ಷೆಯಲ್ಲಿ ಯಾರಿಗೆ ಎಷ್ಟು ಸ್ಥಾನ? ಇಂಡಿಯಾ ಟುಡೇ ಹಾಗೂ ಸಿವೋಟರ್ ಜಂಟಿಯಾಗಿ ನಡೆಸಿರೋ ಸಮೀಕ್ಷೆ ಏನು ಹೇಳುತ್ತೆ? ಈ ಕ್ಷಣಕ್ಕೆ ಚುನಾವಣೆ ಆದ್ರೆ ಭರ್ಜರಿಯಾಗಿ ಗೆಲುವು ಸಾಧಿಸುವಂತ ಆ ಪಕ್ಷ ಯಾವುದು? ಗ್ಯಾರಂಟಿ ನ್ಯೂಸ್ನಲ್ಲಿ ಜನಾಭಿಪ್ರಾಯದ ವಿಶ್ಲೇಷಣೆ. ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಆಗಲಿ, ಕೇಂದ್ರ ಸರ್ಕಾರದಲ್ಲಿ ಆಗಲಿ, ಇವತ್ತೊಂದು ಸರ್ವೆ ಮಾಡಿದ್ದಾರೆ ಅಧ್ಯಕ್ಷರು, ಇವತ್ತೇ ಬಂದಿದೆ ಪತ್ರಿಕೆಯಲ್ಲಿ. ಇಂದು ಚುನಾವಣೆ ನಡೆದರೆ NDAಗೆ 352 ಸ್ಥಾನಗಳು ಭಾರತದಲ್ಲಿ ಸಿಗ್ತವೆ. ನೀವು ಸುಳ್ಳು ಅಪಪ್ರಚಾರ ಮಾಡಿದ್ರೆ ಈ ದೇಶದ ಜನ ನರೇಂದ್ರ ಮೋದಿಯನ್ನು ಬಿಟ್ಟು ಕೊಡುವಂಥ ಪ್ರಶ್ನೆ ಈ ದೇಶದಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 352 ಲೋಕಸಭೆಗಳನ್ನು ಗೆಲ್ಲುವುದರ ಮೂಲಕ ಕಾಂಗ್ರೆಸ್ ಮತ್ತೆ ಕೇವಲ 80 ಸೀಟ್ಗಳ ಗೆಲ್ಲಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಇವತ್ತು ಹೇಳಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಆಗಲಿ, ಕೇಂದ್ರ ಸರ್ಕಾರದಲ್ಲಿ ಆಗಲಿ,